ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನಾವಿವತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಇದಿರೋದು ಬ್ಯಾಂಗ್ಳೂರು ಟು ಮ್ಯಾಂಗ್ಳೂರಿಗೆ ಹೋಗುವ ಹೈವೇಯಲ್ಲಿ, ಪಾಳ್ಯ ಹತ್ರ, ನಿಯರ್ ಟು ಹಾಸನ್ ಹತ್ರ ಇದೆ. ಇಲ್ಲಿ ನೀವು ಓನಾಗಿ ಚಾಕ್ಲೇಟ್ನ ರೆಡಿ ಮಾಡ್ಬೋದು. ಬನ್ನಿ, ಈ ಚಾಕ್ಲೇಟ್ ಫ್ಯಾಕ್ಟ್ರಿಯ ಬಗ್ಗೆ ಹೆಚ್ಚಿನ ಮಾಹಿತಿನ ಈ ಅಗ್ರೋಕಲ್ಟ್ ಚಾಕ್ಲೇಟ್ ಫ್ಯಾಕ್ಟ್ರಿ ಓನರ್ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ನ್ಯಾಚುರಲ್ ಚಾಕ್ಲೇಟ್ಸ್ ಅಂತ ಇದು ಮಾಡ್ತಿದ್ದೀವಿ. ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ, ಫ್ಲೇವರ್ಸ್ ಇಲ್ಲ, ಮತ್ತು ಹ್ಯಾಂಡ್ಮೇಡ್ ಆಗುತ್ತೆ. ಇಲ್ಲಿ ಯಾವುದೂ ಆರ್ಟಿಫಿಷಿಯಲ್ ಏನೂ ಸೇರಿಸೋದಿಲ್ಲ. ಓನ್ಲಿ ಫ್ರೂಟ್ಸ್ ಆ್ಯಂಡ್ ನಟ್ಸಿಂದನೇ ನಾವು ಚಾಕ್ಲೇಟನ್ನು ಮಾಡೋದು. ಇದು ಕಂಪನಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಈಗ 9 ಮಂತ್ಸ್ ಆಗಿದೆ. 9 ಮಂತ್ಸ್ ಆಗಿದೆ. ನಮ್ಮದು ಹಾಸನಲ್ಲಿ ಇನ್ನೊಂದು ಔಟ್ಲೆಟ್ ಇದೆ. ಹಾಸನದಲ್ಲಿ ಎಲ್ಲಿ ಅಡ್ರೆಸ್ ಇರ್ತದೆ? ಅಲ್ಲಿ KR ಪುರಮಲ್ಲಿದೆ. KR ಪುರಮಲ್ಲಿ. ಪ್ರಾಡಕ್ಟ್ಸ್ ಎಷ್ಟು ಪ್ರಾಡಕ್ಟ್ಸ್ ಇದೆ? ಪ್ರಾಡಕ್ಟ್ಸ್ ಇಲ್ಲಿ 60 ಫ್ಲೇವರ್ಸ್ ಚಾಕ್ಲೇಟ್ ಇದೆ. 60 ಫ್ಲೇವರ್ಸ್ ಇದೆ. ಮತ್ತೆ ಇಲ್ಲೇ ನೀವು ಚಾಕ್ಲೇಟ್ಸ್ ಅನ್ನು ಇಲ್ಲೇ ಬಂದವರಿಗೆ ಮಾಡಿ ಕೊಡ್ತೀರಲ್ಲ? ಹೌದು, ಮೇಕ್ ಯುವರ್ ಓನ್ ಚಾಕ್ಲೇಟ್ ಅಂತ, ಕಸ್ಟಮೈಸ್ ಚಾಕ್ಲೇಟ್ ಅಂತ ಕೂಡ ಇದೆ. ನೀವೇ ಮಾಡ್ಕೋಬೋದು. ನಿಮಗೆ ಅದು ನಿಮ್ಗೆ ಬೇಕಾಗಿರೋ ಫ್ಲೇವರ್ಸ್ನ ಆ್ಯಡ್ ಮಾಡಿಸಿ ನೀವೇ ಮಾಡಿಕೊಂಡು ತೊಗೊಂಡೋಗ್ಬೋದು. ಎಷ್ಟು ವೆರೈಟಿ ಆಫ್ ಫ್ಲೇವರ್ಸ್ ಆ್ಯಡ್ ಮಾಡ್ಬೋದು? ಇದರಲ್ಲಿ ನಾವು ಒಂದು 20 to 50 ಇದು ವೆರೈಟೀಸ್ ಇದೆ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸಲ್ಲಿ. ಅದನ್ನು ಯಾವ ಬೇಕೋ ಅದು 4 ಆಪ್ಷನ್ಸ್ನ ಚೂಸ್ ಮಾಡಿಕೊಂಡ್ರೆ ನೀವೇ ಮೇಕಿಂಗ್ ಮಾಡಿಬಿಟ್ಟು ತೊಗೊಂಡೋಗ್ಬೋದು. ಅದು ಪ್ರಾಡಕ್ಟ್ಸ್ ಅಂತ ತೋರಿಸ್ಬೋದಾ? ಇಲ್ಲಿ ಕೋಕೋನಟ್ ಫ್ಲೇವರ್ ಚಾಕ್ಲೇಟ್ಸ್ ಇದೆ ಮ್ಯಾಮ್. ಇಲ್ಲಿದೆ, ಇಮ್ಲಿ ಇದೆ. ಇಲ್ಲೇ ತಯಾರಿಸಿರೋದು? ಹೌದು, ಎಲ್ಲ ಇಲ್ಲೇ ಮೇಕಿಂಗ್ ಆಗುತ್ತೆ. ಇದು ಆರೆಂಜ್ ಫ್ಲೇವರ್ ಇದೆ. ಇದು ಕಾಫಿ ಇಲ್ಲಿ ಸಿಗ್ನೇಚರ್ ಇದೆ. ಇದು ಮ್ಯಾಂಗೋ ಮತ್ತು ಆಲ್ಮಂಡ್ಸ್ ಇದೆ. ಚಿಕ್ಕು ಫ್ಲೇವರ್ ಇದೆ. ಗುಲ್ಕಂದ್ ಇಲ್ಲೂ ಫೇಮಸ್ ಇದೆ, ಗುಲ್ಕಂದ್ ಚಾಕ್ಲೇಟ್. ಹೌದು. ಬಟರ್ ಸ್ಕಾಚ್ ಇದೆ, ಎಲೈಚಿ ಇದೆ, ಮೌತ್ ಫ್ರೆಶ್ನರ್ ಥರ ಅದು ಯೂಸ್ ಮಾಡ್ಬೋದು. ಆಲ್ಮಂಡ್ಸ್ ಇದೆ, ರೋಸ್ ಇದೆ, ಮತ್ತು ಡೇಟ್ಸ್ ಆ್ಯಂಡ್ ಹನಿ ಇದೆ, ಚೆನ್ನಾಗಿರುತ್ತೆ ಅದನ್ನು ಕೂಡ. ಪೈನಾಪಲ್ ಇದೆ, ಅಂಜೀರ್ ಇದೆ, ಕ್ರ್ಯಾನ್ಬೆರಿ ಇದೆ, ಹನಿ ಇದೆ, ಪೀನಟ್ ಆ್ಯಂಡ್ ರೇಸನ್ಸ್ ಇದೆ, ಬೆರೀಸ್ ಇದೆ. 3 ಥರ ಬೆರೀಸ್ನ ಆ್ಯಡ್ ಮಾಡಿರ್ತೀವಿ. ಇದೆಲ್ಲ ಹೇಗೆ ಅಂದರೆ ಪ್ರೈಸ್ ವೈಸ್ ಹೇಗೆ? ಇದು 100 ಗ್ರಾಮ್ಸ್ಗೆ 150 ಇದೆ. ರೀಸನಬಲ್. ಹಾಂ. ಇದೆಲ್ಲ ಹೇಗೆ ಮ್ಯಾಮ್? ಇದೆಲ್ಲ ಪ್ಯಾಕ್? ಇದೆಲ್ಲ 70 ಗ್ರಾಮ್ಸ್ 110 ರುಪೀಸ್ ಇದೆ. ನಿಮ್ಗೆ ಬೇಕಾದರೆ ಇಂಡಿವಿಜುವಲ್ ಫ್ಲೇವರ್ಸ್ ಏನಾದರೂ ಬೇಕು ಅಂದರೆ ಇಲ್ಲಿ ತೊಗೋಬೋದು. 140 ಗ್ರಾಮ್ಸ್ ಚಾಕ್ಲೇಟ್ಸ್ ಪ್ಯಾಕ್ ಇದೆ. ಓಕೆ, ಮಿಕ್ಸ್ಡು ಇದೆಯಾ ಇದರಲ್ಲಿ? ಹಾಂ, ಮಿಕ್ಸ್ಡು ಇದೆ. ಓಕೆ, ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಅಸಾರ್ಟೆಡ್ ಬೇಕಾದ್ರೆ ಮಾಡ್ಕೋಬೋದು ನೀವು. ಓಕೆ. ಇಲ್ಲೂ ಕೂಡ ರೋಸ್ಬೆರಿ ಇದೆ, ಗ್ರೀನ್ ಆ್ಯಪಲ್ ಇದೆ, ಕ್ಯಾಶ್ಯೂ ನಟ್ ಇದೆ, ಕಿವಿ ಫ್ರೂಟ್ ಇದೆ, ಪಿಸ್ತಾ ಇದೆ, ರೋಸ್ಬೆರಿ ಇದೆ, ವಾಲ್ನಟ್ ಇದೆ, ರೇಸನ್ಸ್ ಇದೆ, ಕಸ್ಟರ್ಡ್ ಆ್ಯಪಲ್ ಇದೆ, ಮತ್ತು ಸ್ಟ್ರಾಬೆರಿ ಇದೆ, ಕ್ಯಾರಮೆಲ್ ಕ್ಯಾಶ್ಯೂ ಇದೆ, ಚೆರೀಸ್ ಬರುತ್ತೆ, ನಟ್ಸ್ ಬರುತ್ತೆ. 3 ಥರ ನಟ್ಸನ್ನ ಆ್ಯಡ್ ಮಾಡಿಸಿ 3 ಥರ ಮಾಡಿರ್ತೀವಿ. ಬ್ಲ್ಯಾಕ್ಬೆರಿ ಚಾಕ್ಲೇಟ್ ಇದೆ, ಮಲ್ಬೆರಿ ಇದೆ, ಏಪ್ರಿಕಾಟ್ ಇದೆ, ಮತ್ತು ಗೋವಾ ಇದೆ. ಎಷ್ಟು ವೆರೈಟಿ ಚಾಕ್ಲೇಟ್ಸ್ ಇದೆ? 60 ವೆರೈಟೀಸ್ ಇದೆ. 60 ವೆರೈಟೀಸ್. ತುಂಬ ವೆರೈಟೀಸ್ ಇದೆ ಅಲ್ಲಿ ಬಂದರೆ. ಹೌದು, ಆಪ್ಷನ್ಸ್ಗಳು ಬೇಕಲ್ಲ. ಲಿಚ್ಚಿ ಇದೆ. ನಿಮ್ಮ ಕಂಪನಿ ಸಿಂಬಲ್ ಅಗ್ರೋ ಸಿಂಬಲ್ ಆನೆ? ಹೌದು, ಕಂಪ್ನಿ ಬಂದು ಅಗ್ರೋಕಲ್ಟ್ ಅಂತ ಕಂಪ್ನಿ. ಅದು ಡೇಟ್ಸ್ ಚಾಕ್ಲೇಟ್ ಇದೆ, ಮ್ಯಾಂಗೋ ಇದೆ, ಪೆಪ್ಪರ್ ಇದೆ. ಆನ್ಲೈನ್ ಇದೆಯಾ ಅಥವಾ ಹೇಗೆ? ಆನ್ಲೈನ್ ಸರ್ವಿಸ್ ಇದೆ. ಕೊರಿಯರ್ ಮಾಡಿಕೊಡ್ತೀವಿ. ಕೊರಿಯರ್ ಹಾಂ, ಕಸ್ಟಮೈಸ್ಡ್ ಮಾಡಿಕೊಡ್ತೀವಿ. ಕಸ್ಟಮೈಸ್ಡ್. ಮತ್ತೆ ಇದೀಗ ಇಲ್ಲಿ ಮಾಡ್ಬೋದಾ? ನಾವೇ ಮಾಡ್ಬೋದಾ? ಹೌದು, ನಿಮಗೆ ಫ್ಲೇವರ್ ಎಲ್ಲ ಕೊಡ್ತೀವಿ. ನೀವೇ ಮೇಕಿಂಗ್ ಮಾಡಿ ನೀವೇ ತೊಗೊಂಡೋಗ್ಬೇಕು. ಹಾಂ, ಫ್ರೆಶ್ ಚಾಕ್ಲೇಟ್ನ ನೀವು ಟೇಸ್ಟ್ ಮಾಡ್ತೀರಾ. ಇದೆಲ್ಲ ನಾವು ಮಾಡಿರೋದು, ಮೇಕಿಂಗ್ ಮಾಡಿರೋದು. ಟೋಟಲಿ ನಿಮಗೆ ಆ ಟೇಸ್ಟ್ ಡಿಫ್ರೆನ್ಸ್ ಬಂದೇ ಬರುತ್ತೆ. ಇದು ವೈಟ್ ಚಾಕ್ಲೇಟ್ಸಲ್ಲಿ, ವೈಟಲ್ಲಿ ಮಿಕ್ಸೆಡ್ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಇದೆ. ಇದು ಪೈನಾಪಲ್ ಫ್ಲೇವರ್ ಇದೆ, ಇದು ಆರೆಂಜ್ ಫ್ಲೇವರ್ ಇದೆ, ಇದು ಶುಗರ್ ಫ್ರೀ ಡೇಟ್ಸ್ ಆ್ಯಂಡ್ ನಟ್ಸ್ ಇದೆ. ಈ ಕಡೆದೆಲ್ಲ ಸ್ವಲ್ಪ ಸ್ಪೈಸಸ್ ಬರುತ್ತೆ.
ಫ್ರೆಶ್ ಆಗಿ ಆಗಿರೋದು. ಓಕೆ. ನೀವು ಬೇಕಾದ್ರೆ ಟೇಸ್ಟ್ ಮಾಡ್ಬೋದು. ಅಂದರೆ ಇದನ್ನೆಲ್ಲ ಎಷ್ಟೊತ್ತು ಬಿಡಬೇಕಂದ್ರೆ ಮಾಡಿ ಎಷ್ಟೊತ್ತು ಇಟ್ಟಿದ್ದೀರಾ? ಈಗೊಂದು 1/4 ಗಂಟೆ ಆಗಿದೆ. ಟೇಸ್ಟ್ ಮಾಡಿ. ಚಾಕ್ಲೇಟ್ ನಾವು ಮನೇಲಿ ಇಟ್ಟರೆ ಫ್ರಿಡ್ಜಲ್ಲಿ ಇಡಬೇಕಾ ಅಥವಾ ಹೇಗೆ? ಹಾಗೇನಿಲ್ಲ, ಹೊರಗಡೆನೇ ಇಡ್ಬೋದು. ಹೊರಗಡೆನೇ ವಿತೌಟ್ ಫ್ರಿಡ್ಜ್. 3 ಮಂತ್ಸ್ ಇರುತ್ತೆ. 3 ಮಂತ್ಸಿಗೆ ಏನಾಗಲ್ಲ. 3 ಮಂತ್ಸ್ಗೆ ಏನೂ ಆಗಲ್ಲ. ತುಂಬ ಟೇಸ್ಟಿ ಆಗಿದೆ. ಅದೆಲ್ಲ ಇದೆಲ್ಲ ಸ್ಪೈಸಸ್ ಇದೆ. ಇದೆಲ್ಲ ಮಿಷಿನ್ ಕಾಫಿ ಇದೆಲ್ಲ ಪ್ಯಾಕೇಜಿಂಗ್ ಮಷಿನ್ ಬರುತ್ತೆ. ಇದು ಓಕೆ. ಇದು ಕೂಡ ಪ್ಯಾಕೇಜಿಂಗ್, ಇದು ಸೀಲರ್ ಬರುತ್ತೆ. ಹಾಂ ಹಾಂ. ಇದು ಕೂಡ ಶಿಂಕ್ ರ್ಯಾಪ್ ಬರುತ್ತೆ. ಇದು ಗಣೇಶ ಏನು ಪೇಂಟ್ ಕೊಟ್ಟಿರೋದಾ ಈ ಥರ? ಇಲ್ಲ, ಪ್ಯೂರ್ ಚಾಕ್ಲೇಟಿಂದನೇ ಆಗಿದೆ. ಇದು ಚಾಕ್ಲೇಟ್ ಇದೆ. ನೋಡಿದಾಗ ಮಣ್ಣಲ್ಲಿ ಮಾಡಿ ಪೇಂಟ್ ಕೊಟ್ಟಿರೋ ಹಾಗೆ ಕಾಣ್ತಾ ಇದೆ. ಇಲ್ಲ, ಚಾಕ್ಲೇಟ್ ಪೂರ್ತಿ ಚಾಕ್ಲೇಟ್, ಡೇಟ್ಸ್ ಅಂಡ್ ನಟ್ಸ್ ಇಂದಾನೇ ಆಗಿದೆ. ತುಂಬ ಚೆನ್ನಾಗಿ ಅಂದರೆ ಗಣೇಶ ಚತುರ್ಥಿಗೆ ಮಾಡಿ. ಹೌದು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡಿದ್ರೆ ಯಾರು ಮಣ್ಣಲ್ಲಿ ಮಾಡಿ ಮಾಡಿರಾಗಿದೆ. ಇದು ರೋಸ್ಟರ್ ಬರುತ್ತೆ. ಕೊಕೋ ಬೀನ್ಸು ಮತ್ತು ಇನ್ಯಾವ್ದಾದ್ರು ನಟ್ಸು ಏನೇ ಇದ್ರೂ ನಾವು ಇದರಲ್ಲಿ ರೋಸ್ಟ್ ಮಾಡ್ತೀವಿ. ಇನ್ನು ಅದು ಡ್ರೈಯರ್ ಬರುತ್ತೆ. ಅದು ಫ್ರೂಟ್ಸು ನಟ್ಸ್ ಅದೆಲ್ಲ ಡ್ರೈ ಮಾಡಿಕೊಡುತ್ತೆ. ಡ್ರೈಯಿಂಗ್ ಮೆಷಿನ್. ಇದು ಲೊಕೇಶನ್ ಅಡ್ರೆಸ್ ಹೇಳ್ತೀರಾ ಎಲ್ಲಿ ಬರುತ್ತೆ ಅಂತ ಹೇಳಿ? ಹಾಂ, ಸಕಲೇಶ್ಪುರದ ಹಾಸನ್ 2 ಮಧ್ಯಕ್ಕೆ ಬರುತ್ತೆ. ಪಾಳ್ಯ ಅಂತ ಊರ ಹೆಸರಿದೆ. ಇದು ಮಂಗಳೂರಿಂದ ಬೆಂಗಳೂರಿಗೆ ಹೋಗುವ ರೂಟ್ ಇಲ್ಲ, ಮಂಗಳೂರಿಂದ ಬೆಂಗಳೂರಿಗೆ ಬರುವ ರೂಟ್ ಅಲ್ಲಿ ಮಧ್ಯದಲ್ಲಿ ಸಿಗುತ್ತೆ ಅಲ್ಲ? ಹಾಂ, ಹಾಸನ್ ಟು ಮ್ಯಾಂಗ್ಳೂರ್ ಹೋಗೋ ರೂಟ್. ಹಾಂ, ಹಾಸನ್ ಮತ್ತು ಸಕಲೇಶ್ಪುರ ಮಧ್ಯದಲ್ಲಿ. ಹಾಸನ್ ಸ್ಟಾರ್ಟ್ ಆಗಿ ಸಕಲೇಶ್ಪುರ ರೀಚ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ಈ ಸ್ಟೋರ್ ಸಿಗುತ್ತೆ. ಹೌದು. ಇವ್ರದ್ದೆಲ್ಲನೂ ಬೋರ್ಡ್ ಎಲ್ಲ ಕಡೆ ಹಾಕಿದ್ದಾರೆ. ಸೊ ಬೋರ್ಡ್ ನೋಡಿನೂ ಬರ್ಬೋದು. ಮೇನ್ ರೋಡಿಂದ 500 ಮೀಟರ್ಸ್ ಒಳಗಡೆ ಬಂದರೆ ಆಯಿತು ನಿಮಗೆ. ಸಕಲೇಶ್ಪುರ ಕಳೆದ ತಕ್ಷಣವೇ ಇವರೆಲ್ಲ ಕಡೆನೂ ಬೋರ್ಡ್ ಹಾಕಿದ್ದಾರೆ. ಸೊ ನೀವು ಇಲ್ಲಿ ಬಂದು ನೀವೇ ಓನಾಗಿ ನಿಮ್ಮ ಚಾಕ್ಲೇಟ್ ಮಾಡಬೇಕು ಅನಿಸಿದರೆ ಇಲ್ಲಿ ನೀವು ವಿಸಿಟ್ ಮಾಡಲೇಬೇಕು. ಮತ್ತು ನಿಮ್ಗೆ ಯಾವ ಫ್ಲೇವರಲ್ಲಿ ಬೇಕೋ ಆ ಫ್ಲೇವರಲ್ಲಿ ಚಾಕ್ಲೇಟ್ನ ಟ್ರೈ ಮಾಡಿ. ಸೊ ಇವಾಗ ಆಲ್ಮೋಸ್ಟ್ ಒಂದು 15-20 ಡೇಸ್ ಹಿಂದೆಯಿಂದ ನಾವು ರಿಸರ್ಚ್ ಮತ್ತು ಡೆವಲಪ್ ಮಾಡಿ ಮಲ್ಟಿಗ್ರೇನ್ ಬೇಸ್ಡ್ ಕುಕೀಸು ಮತ್ತು ಸೂಪರ್ ಫುಡ್ಸ್ ಅಂದ್ಬಿಟ್ಟು ಒಂದು 3-4 ಥರ ನವಣೆ ಸಜ್ಜೆ ಅದರದ್ದು ಹುರಿದು ಹಿಟ್ಟೆಲ್ಲ ಮಾಡಿ ಅದರಲ್ಲಿ ನಾವು ಕುಕ್ಕೀಸು ಮತ್ತು ಕ್ರಂಚ್ ಕುಕ್ಕೀಸು, ಸೊ ಲೈಕ್ ಆರ್ಗ್ಯಾನಿಕ್ ಕೋಕೋನಟ್ ಫ್ಲೇಕ್ಸಿಂದ ಕುಕ್ಕೀಸ್ ಎಲ್ಲ ಮಾಡಿದ್ದೀವಿ. ಇಲ್ಲಿ ಯಾವುದು ಫಾಸ್ಟ್ ಮೂವಿಂಗ್ ಅಂದರೆ ಹೆಚ್ಚಾಗಿ ತೊಗೊಂಡು ಹೋಗೋದು ಅಂದರೆ ಚಾಕ್ಲೇಟ್ ಕುಕೀಸ್ ಹೋಗುತ್ತೆ ಮತ್ತು ಕೋಕೋನಟ್ ಕುಕೀಸ್ ಜಾಸ್ತಿ ಹೋಗುತ್ತೆ. ಮತ್ತು ಅದು ಬಿಟ್ಟರೆ ನಮಗೆ ರೆಗ್ಯುಲರ್ ಚಾಕ್ಲೇಟ್ಸ್. ಚಾಕ್ಲೇಟಲ್ಲಿ ಏನೋ ಸ್ಪೆಷಲ್ ಫ್ಲೇವರ್ ಮೂವಿಂಗ್ ಅಂತೇಳಿ ಅಂತ್ಯ? ಸೊ ಚಾಕ್ಲೇಟಲ್ಲಿ ಸ್ಪೆಷಲ್ ಫ್ಲೇವರ್ ಅಂತ ಬರಲ್ಲ ಸರ್. ಸೊ ನಮ್ಮ ಬೇಸ್ ಬಿಟ್ಟರೆ ನಾವು ಮಿಕ್ಕಿದೆಲ್ಲ ನಾವು ಫ್ಲೇವರ್ಸು ಆ್ಯಡ್ ಮಾಡ್ತೀವಿ. ಸೊ ಬೇಸೇ ಮೇಜರ್ ಡಿಮ್ಯಾಂಡಲ್ಲಿದೆ. ಈಗ ಇಷ್ಟೊಂದು ವೆರೈಟೀಸ್ ಇದೆಯಲ್ಲ, ಇದರಲ್ಲಿ ಯಾವುದು ಫೇಮಸ್ ಚಾಕ್ಲೇಟ್ ನಿಮ್ಮದು? ಅಂದರೆ ಡಿಫ್ರೆಂಟ್ ಆಗಿರೋ ಚಾಕ್ಲೇಟ್ ಫ್ಲೇವರ್ ಯಾವುದು? ಸೊ ನಮಗೆ ಫಸ್ಟ್ ಟೈಮ್ ಅಂತ ನಾವು ರಾ ಮ್ಯಾಂಗೋ ಟ್ರೈ ಮಾಡಿದ್ದೀವಿ. ರಾ ಮ್ಯಾಂಗೋ ಮತ್ತು ಇಮ್ಲಿ ಅಂತ ಬರುತ್ತೆ. ಸೊ ಇವಾಗ ನಿಮ್ಗೆ ಕಟ್ಟಮೀಠ ಥರ ಬರುತ್ತೆ ಇಮ್ಲಿ ಚಾಕ್ಲೇಟ್ಸು. ಅದು ಬಿಟ್ಟರೆ ನಾವು ಚಿಲ್ಲಿ ಮತ್ತು ನಮ್ಮ ಕಡೆ ಪೆಪ್ಪರ್, ಕಾಫಿ, ಸೊ ಈ ಲೋಕಲ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಟ್ರೈ ಮಾಡಿ ನಾವು ಚಾಕ್ಲೇಟ್ಸ್ನ ಫ್ಲೇವರಿಂಗ್ ಮಾಡ್ತೀವಿ. ಚಿಲ್ಲಿ ಖಾರ ಅಲ್ವಾ? ಚಿಲ್ಲಿ ಖಾರ ಮತ್ತು ಸ್ವೀಟ್ ಯಾವ ರೀತಿ? ಅದಂದ್ರೆ ಫ್ಲೇವರ್ ಬ್ಯಾಲೆನ್ಸ್ ಆಗಿರುತ್ತೆ ಮ್ಯಾಮ್. ಕೆಲವ್ರಿಗೆ ಬರೀ ಸ್ವೀಟ್ ತಿಂದು ಅವರಿಗೆ ಬೇಜಾರಾಗಿರೋರಿಗೆ ಒಂದ್ ಸ್ವಲ್ಪ ಪ್ಯಾಲೆಟ್ ಕ್ಲೆನ್ಸಿಂಗ್ ತರನೋ ಅಥವಾ ಅವರಿಗೆ ಸಡನ್ ಆಗಿ ಬೇರೆ ಫ್ಲೇವರ್ ಎಂಜಾಯ್ ಮಾಡ್ಲಿಕ್ಕೆ ಒಂದು ಆಪರ್ಚುನಿಟಿ ತರ ಆಗುತ್ತೆ. ಓಕೆ, ತುಂಬಾ ಡಿಫ್ರೆಂಟ್ ಆಗಿದೆ ಚಿಲ್ಲಿ ಫ್ಲೇವರ್. ಥ್ಯಾಂಕ್ ಯು. ಸೊ ಅದು ಎಲ್ಲ ನ್ಯಾಚುರಲ್ ಫ್ಲೇವರ್ಸೇ ಯೂಸ್ ಮಾಡೋದು. ಯಾವುದೇ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಯಾವುದು ನಾವು ಬಳಸೋದಿಲ್ಲ. ಸೊ ಯಾವ್ದಾದ್ರು ಮಕ್ಕಳಿಗೆ ಚಾಕ್ಲೇಟ್ ಕೊಡೋಕ್ಕೆ ಭಯ ಪಡೋರಿದ್ರೆ ಇಲ್ಲಿ ಬಂದು ಚಾಕ್ಲೇಟ್ ಕೊಡ್ಬೋದು ಅಂತ? ಅಂದ್ರೆ ನಾವು ಇವಾಗ ಒಂದು 2-3 ಮಂತ್ಸ್ ಇಂದ ಡೋರ್ ಡೆಲಿವರಿ ಸಹ ಮಾಡ್ತಿದೀವಿ. ಅವ್ರು ಜಸ್ಟ್ ನಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅವರಿಗೆ ಯಾವ ಫ್ಲೇವರ್ ಬೇಕಂತ ನಾವು ಫ್ಲೇವರ್ ಲಿಸ್ಟ್ ಕಳಿಸ್ಕೊಡ್ತೀವಿ. ಸೊ ಅದರಲ್ಲಿ ಎಷ್ಟು ಯಾವ್ದು ಬೇಕಂತ ಹೇಳಿ ಸೆಲೆಕ್ಟ್ ಮಾಡಿದ್ರೆ ನಾವು ಡೋರ್ ಡೆಲಿವರಿ ವಿತಿನ್ 24 hours ಮಾಡ್ಕೊಡ್ತೀವಿ. ಅಂದ್ರೆ ವಿತಿನ್ ಕರ್ನಾಟಕ ಡೆಲಿವರಿ 24 hours ಡೆಲಿವರಿ ಮಾಡ್ತೀವಿ. ಸೊ ಯಾರಾದರೂ ಆನ್ಲೈನ್ ಡೆಲಿವರಿ ಬೇಕು ಅಂದರೆ ಇವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ, ಇವರು ನಿಮಗೆ ಡೆಲಿವರಿ ಕಳಿಸ್ಕೊಡ್ತಾರೆ. ಪಾರ್ಟ್ 2 ಅಲ್ಲಿ
ನಿಮಗೆ ಓನಾಗಿ ನೀವೇ ಚಾಕ್ಲೇಟ್ ತಯಾರಿ ಮಾಡೋದನ್ನ ತೋರಿಸ್ತೇವೆ. ಮಿಸ್ ಮಾಡದೆ ಈ ವಿಡಿಯೋನ ವಾಚ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.